ಸರ್ ನಾವು ವರ್ಷನೂ ಇಲ್ಲೇ ಬರ್ತೀವಿ ಹಬ್ಬಕ್ಕೆ, ಫ್ರೂಟ್ಸ್ ಮಾರ್ಕೆಟಿಗೆ ಬರ್ತೀವಿ ಸರ್. ನಾವು ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೇನೆ ಮಿನಿಮಮ್ ಇಲ್ಲ ಅಂದ್ರೂ ನಮ್ಗೊಂದು ಹಾಫ್ ಆನ್ ಅವರ್ 1 ಅವರ್ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಪಾರ್ಕಿಂಗು ನಮ್ಮ ಪಾರ್ಕಿಂಗೇ ಸಿಗೋದಿಲ್ಲ ಒಂದು. ಮತ್ತೆ ಇಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕಂದ್ರೆ ಅಡ್ಡಾದಿಡ್ಡಿಯಾಗಿ ಬರ್ತಾನೆ ಇರ್ತಾರೆ ಸರ್ ವೆಹಿಕಲ್ಸ್. ಒಂದು ಸೈಡಲ್ಲಿ ಬರಲ್ಲ, ಬರ್ತಾನೆ ಇರ್ತಾರೆ. ಮತ್ತು ನಡ್ಕೊಂಡು ನಾವು ಹೋಗ್ಬೇಕಾದ್ರೂ ವೆಹಿಕಲ್ಸ್ನೆಲ್ಲ ತಪ್ಪಿಸಿ ಹೋಗಿ ಫ್ರೂಟ್ಸ್ ತೊಗೊಳ್ಳೋ ಹೊತ್ತಿಗೆ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಇಲ್ಲಿ. ಮತ್ತು ನಾವು ಫ್ರೂಟ್ಸ್ ತೊಗೊಳೋದಕ್ಕೆ ಮಿನಿಮಮ್ ಇಲ್ಲ ಅಂದರೂ ನಮಗೊಂದು 2 ಅವರ್ ಆಗಿಬಿಡುತ್ತೆ ಇಲ್ಲಿ. ಅದರಲ್ಲಿ ಒಂದು ತುಂಬಾ ಗಲೀಜಿದೆ. ಅದೇ ಸರ್ ಇಲ್ಲಿಗೆಲ್ಲ ಡೆಂಗ್ಯೂಗಳು ಜ್ವರಗಳು ಇವೆಲ್ಲ ಬರ್ತಾ ಇದೆ ಅಂದರೆ ಫ್ರೂಟ್ಸ್ ಮಾರ್ಕೆಟಲ್ಲಿ ನಾವು ಫ್ರೂಟ್ಸ್ ತೊಗೊಳಕ್ಕೆ ಬರೋದಕ್ಕಿಂತಲೂ ಕಾಯಿಲೆ ಹೊತ್ತು ಬಂದು ತರಿಸ್ಕೊಂಡು ಹೋಗ್ತೀವಿ ಏನೋ ಅನಿಸುತ್ತೆ. ಆ ಮೂಮೆಂಟಲ್ಲಿ ಇರುತ್ತೆ. ಒಂದು ತುಂಬಾ ಗಲೀಜು ಸರ್ ಇಲ್ಲಿ. ವ್ಯವಸ್ಥೆ ಅಂತೂ ಹದಗೆಟ್ಟಿದೆ ಇಲ್ಲಿ. ಮ್ಯಾನೇಜ್ಮೆಂಟ್ ಯಾರು ಇದೆಯೋ ಅವರು ದಯವಿಟ್ಟು ಅವ್ರಿಗೆ ಹೇಳೋದು. ಟ್ರಾಫಿಕ್ ಜಾಮ್ ತುಂಬಾ ಇದೆ ಸರ್, ಹೇಳೋಕ್ಕಾಗಲ್ಲ. ನಾವು ಇವಾಗ ಕಾರ್ ಪಾರ್ಕ್ ಮಾಡಿದ್ದೀವಿ ಅಂದರೆ ಮತ್ತೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋ ಹೊತ್ತಿಗೆ ಅಡ್ಡದಿಡ್ಡಿಯಾಗಿ ನಮಗೆ ಅಡ್ಡ ನಿಲ್ಲಿಸ್ಬಿಟ್ಟಿರ್ತಾರೆ ಕಾರೆಲ್ಲನೂ. ಮತ್ತು ನಾವು ಅದನ್ನು ತೊಗೊಬೇಕಂದ್ರೆ ನಮ್ಗೆ ಅಡ್ಡ ನಿಲ್ಸಿರೋರು ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ತೊಗೊಂಡು ಹೋಗ್ಬೇಕಾಗುತ್ತೆ ಸರ್. ಮೇಂಟೆನೆನ್ಸ್ ಇಲ್ಲ, ತುಂಬ ಗಲೀಜು. ಈ ಕೊಳೆತಿರೋ ಹಣ್ಣುಗಳೆಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಅದ್ರ ಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡಿ ಅದೆಲ್ಲ ಗಲೀಜಾಗಿ ತುಂಬಾ ಸ್ಮೆಲ್ ಬರುತ್ತೆ ಸರ್ ಇಲ್ಲಿ. ತುಂಬ ಸಮಸ್ಯೆ ಇದೆ, ಹೇಳಕ್ಕಾಗದಿದ್ದಷ್ಟು ಸಮಸ್ಯೆ ಇದೆ ಇಲ್ಲಿ. ಅದೇ ಸರ್ ನನಗೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಅಟ್ಲೀಸ್ಟ್ ಪಾರ್ಕಿಂಗ್ ಗಾಡಿಗಳು ಇಲ್ಲಿ ಬರೋ ಫ್ರೂಟ್ಸ್ ಮಾರ್ಕೆಟ್ ಬರೋ ಗ್ರಾಹಕರಿಗೂ ಮತ್ತು ಬೇರೆ ಕಡೆಯಿಂದ ಫ್ರೂಟ್ಸ್ ತೊಗೊಂಬರೋ ಎಲ್ಲ ವೆಹಿಕಲ್ಸು ಒಂದು ಸೈಡ್ಗೆ ಹಾಕೋಂಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ಈ ಫ್ರೂಟ್ಸ್ ಕೊಳ್ತಿರೋವೆಲ್ಲನೂ ಒಂದು ಅಟ್ಲೀಸ್ಟ್ ಒಂದು ತಟ್ಟಿ ಆದರೂ ಒಂಥರ ದೊಡ್ಡ ತಟ್ಟಿ ಥರ ಮಾಡಿಬಿಟ್ಟು ಅದಕ್ಕೆಲ್ಲ ಎಸೆಯೋಂಗೆ ಮಾಡಬೇಕು. ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಎಲ್ಲರಿಗೂ ಹೇಳಬೇಕು ಸರ್. ಫುಲ್ ಜಾಮ್ ಫ್ರೂಟ್ ಮಾರ್ಕೆಟ್ ಟುಡೇ. ಸರ್ ನಾವು ವರ್ಷನೂ ಇಲ್ಲೇ ಬರ್ತೀವಿ ಹಬ್ಬಕ್ಕೆ, ಫ್ರೂಟ್ಸ್ ಮಾರ್ಕೆಟಿಗೆ ಬರ್ತೀವಿ ಸರ್. ನಾವು ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೇನೆ ಮಿನಿಮಮ್ ಇಲ್ಲ ಅಂದ್ರೂ ನಮ್ಗೊಂದು ಹಾಫ್ ಆನ್ ಅವರ್ 1 ಅವರ್ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಪಾರ್ಕಿಂಗು ನಮ್ಮ ಪಾರ್ಕಿಂಗೇ ಸಿಗೋದಿಲ್ಲ ಒಂದು. ಮತ್ತೆ ಇಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕಂದ್ರೆ ಅಡ್ಡದಿಡ್ಡಿಯಾಗಿ ಬರ್ತಾನೆ ಇರ್ತಾರೆ ಸರ್ ವೆಹಿಕಲ್ಸ್. ಒಂದು ಸೈಡಲ್ಲಿ ಬರಲ್ಲ, ಬರ್ತಾನೆ ಇರ್ತಾರೆ. ಮತ್ತು ನಡ್ಕೊಂಡು ನಾವು ಹೋಗ್ಬೇಕಾದ್ರೂ ವೆಹಿಕಲ್ಸ್ನೆಲ್ಲ ತಪ್ಪಿಸಿ ಹೋಗಿ ಫ್ರೂಟ್ಸ್ ತೊಗೊಳ್ಳೋ ಹೊತ್ತಿಗೆ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಇಲ್ಲಿ. ಮತ್ತು ನಾವು ಫ್ರೂಟ್ಸ್ ತೊಗೊಳೋದಕ್ಕೆ ಮಿನಿಮಮ್ ಇಲ್ಲ ಅಂದರೂ ನಮಗೊಂದು 2 ಅವರ್ ಆಗಿಬಿಡುತ್ತೆ ಇಲ್ಲಿ. ಅದರಲ್ಲಿ ಒಂದು ತುಂಬಾ ಗಲೀಜಿದೆ. ಅದೇ ಸರ್ ಇಲ್ಲಿಗೆಲ್ಲ ಡೆಂಗ್ಯೂಗಳು ಜ್ವರಗಳು ಇವೆಲ್ಲ ಬರ್ತಾ ಇದೆ ಅಂದರೆ ಫ್ರೂಟ್ಸ್ ಮಾರ್ಕೆಟಲ್ಲಿ ನಾವು ಫ್ರೂಟ್ಸ್ ತೊಗೊಳಕ್ಕೆ ಬರೋದಕ್ಕಿಂತಲೂ ಕಾಯಿಲೆ ಹೊತ್ತು ಬಂದು ತರಿಸ್ಕೊಂಡು ಹೋಗ್ತೀವಿ ಏನೋ ಅನಿಸುತ್ತೆ. ಆ ಮೂಮೆಂಟಲ್ಲಿ ಇರುತ್ತೆ. ಒಂದು ತುಂಬಾ ಗಲೀಜು ಸರ್ ಇಲ್ಲಿ. ವ್ಯವಸ್ಥೆ ಅಂತೂ ಹದಗೆಟ್ಟಿದೆ ಇಲ್ಲಿ. ಮ್ಯಾನೇಜ್ಮೆಂಟ್ ಯಾರು ಇದೆಯೋ ಅವರು ದಯವಿಟ್ಟು ಅವ್ರಿಗೆ ಹೇಳೋದು. ಟ್ರಾಫಿಕ್ ಜಾಮ್ ತುಂಬಾ ಇದೆ ಸರ್, ಹೇಳೋಕ್ಕಾಗಲ್ಲ. ನಾವು ಇವಾಗ ಕಾರ್ ಪಾರ್ಕ್ ಮಾಡಿದ್ದೀವಿ ಅಂದರೆ ಮತ್ತೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋ ಹೊತ್ತಿಗೆ ಅಡ್ಡದಿಡ್ಡಿಯಾಗಿ ನಮಗೆ ಅಡ್ಡ ನಿಲ್ಲಿಸ್ಬಿಟ್ಟಿರ್ತಾರೆ ಕಾರೆಲ್ಲನೂ. ಮತ್ತು ನಾವು ಅದನ್ನು ತೊಗೊಬೇಕಂದ್ರೆ ನಮ್ಗೆ ಅಡ್ಡ ನಿಲ್ಸಿರೋರು ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ತೊಗೊಂಡು ಹೋಗ್ಬೇಕಾಗುತ್ತೆ ಸರ್. ಮೇಂಟೆನೆನ್ಸ್ ಇಲ್ಲ, ತುಂಬ ಗಲೀಜು. ಈ ಕೊಳೆತಿರೋ ಹಣ್ಣುಗಳೆಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಅದ್ರ ಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡಿ ಅದೆಲ್ಲ ಗಲೀಜಾಗಿ ತುಂಬಾ ಸ್ಮೆಲ್ ಬರುತ್ತೆ ಸರ್ ಇಲ್ಲಿ. ತುಂಬ ಸಮಸ್ಯೆ ಇದೆ, ಹೇಳಕ್ಕಾಗದಿದ್ದಷ್ಟು ಸಮಸ್ಯೆ ಇದೆ ಇಲ್ಲಿ. ಅದೇ ಸರ್ ನನಗೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಅಟ್ಲೀಸ್ಟ್ ಪಾರ್ಕಿಂಗ್ ಗಾಡಿಗಳು ಇಲ್ಲಿ ಬರೋ ಫ್ರೂಟ್ಸ್ ಮಾರ್ಕೆಟ್ ಬರೋ ಗ್ರಾಹಕರಿಗೂ ಮತ್ತು ಬೇರೆ ಕಡೆಯಿಂದ ಫ್ರೂಟ್ಸ್ ತೊಗೊಂಬರೋ ಎಲ್ಲ ವೆಹಿಕಲ್ಸು ಒಂದು ಸೈಡ್ಗೆ ಹಾಕೋಂಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ಈ ಫ್ರೂಟ್ಸ್ ಕೊಳ್ತಿರೋವೆಲ್ಲನೂ ಒಂದು ಅಟ್ಲೀಸ್ಟ್ ಒಂದು ತಟ್ಟಿ ಆದರೂ ಒಂಥರ ದೊಡ್ಡ ತಟ್ಟಿ ಥರ ಮಾಡಿಬಿಟ್ಟು ಅದಕ್ಕೆಲ್ಲ ಎಸೆಯೋಂಗೆ ಮಾಡಬೇಕು. ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಎಲ್ಲರಿಗೂ ಹೇಳಬೇಕು ಸರ್. ಫುಲ್ ಜಾಮ್ ಫ್ರೂಟ್ ಮಾರ್ಕೆಟ್ ಟುಡೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.